ಎಸ್ ವೀಕ್ಷಕರು ಈಗಾಗಲೇ ಗಮನಿಸ್ತಾ ಇರಬಹುದು, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಬಂದ, ಬುರುಡೆಯನ್ನು ಹಿಡ್ಕೊಂಡು ಬಂದ. ಆ ಬುರುಡೆ ಪ್ರಕರಣ ಯಾವ ರೀತಿ ತಿರುವನ್ನ ಪಡೆದುಕೊಳ್ತು ಅಂತ ನಾವೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ದಿನನಿತ್ಯ ಇದೇ ಪ್ರಕರಣ ಮುನ್ನಡ್ಕೊಂಡು ಹೋಗ್ತಾ ಇದೆ. ಹಾಗಾದ್ರೆ ಆ ಪ್ರಕರಣ ಎಲ್ಲಿ ತನಕ ಬಂತು? ಅದರ ಜೊತೆ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸೌಜನ್ಯ ಪ್ರಕರಣ. ಇದು ನಾವು ಮುಂಚೆಯಿಂದನೂ ಹೇಳಿದ್ವಿ, ಬುರುಡೆ ಪ್ರಕರಣ ಬಂದಂತ ಸಂದರ್ಭದಲ್ಲಿ ಮತ್ತೆ ಇದು ಬುಗಿಲೇಳುತ್ತೆ ಅಂತ. ಆದ್ರೆ ಇದು ಯಾವ ರೀತಿಯಾಗಿ ಹೋಗಿದೆ ಅಂತ ಹೇಳಿದ್ರೆ, ವಿರೋಧ ಪಕ್ಷದವರೇ ಈಗ ಈ ಸೌಜನ್ಯ ಪ್ರಕರಣವನ್ನ ಮುನ್ನೆಲೆಗೆ ತಂದಿದ್ದಾರೆ. ಹಾಗಾದ್ರೆ ಈ ಮುಖಾಂತರ ಆದ್ರೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ ಎನ್ನುವಂತ ಪ್ರಶ್ನೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಧರ್ಮಸ್ಥಳದ ಪ್ರಕರಣದ ಮಧ್ಯೆ ಈಗ ಸೌಜನ್ಯ ಪ್ರಕರಣ ಸದ್ದು ಮಾಡ್ತಾ ಇದೆ. ಸೌಜನ್ಯ ಸಾವಿನ ಪ್ರಕರಣಕ್ಕೆ ಹಾಗಾದ್ರೆ ಮರುಜೀವ ಬರುತ್ತಾ? ಹಾಗಾದ್ರೆ ನೋಡಿ, ಈಗಾಗಲೇ ವಿರೋಧ ಪಕ್ಷದ ನಾಯಕರು ಸ್ವತಃ ಅವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ದರು. ಸೊ ಇದರ ಜೊತೆಗೆ ಹಾಗಾದ್ರೆ ಸೌಜನ್ಯ ಸಾವಿನ ಪ್ರಕರಣಕ್ಕೆ ಮರುಜೀವ ಬರುತ್ತಾ? ಸೌಜನ್ಯ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ? ಹಾಗಾದ್ರೆ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಸಿದವರಿಗೆ ಸಂಕಷ್ಟನ? ಮೃತ ಸೌಜನ್ಯ ಕುಟುಂಬದವರ ಒತ್ತಾಯ ಆದ್ರೂ ಏನು ಒತ್ತಾಯ ಮಾಡಿದ್ರು? ಈಗ ಬಿಜೆಪಿ ನಾಯಕರು ಹೋದ್ರು, ಬಿಜೆಪಿ ನಿಯೋಗ ಹೋಯ್ತು ಧರ್ಮಸ್ಥಳಕ್ಕೆ. ಫಸ್ಟ್ ಟೈಮ್ ಹೋಯ್ತು ಬಿಜೆಪಿ ನಿಯೋಗ. ಈ ಬುರುಡೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದ, ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವಂತ ವಿಚಾರ ಇದು. ಬಿಬಿಸಿಯಿಂದ ಹಿಡಿದು ಪ್ರತಿಯೊಂದು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳೆಲ್ಲ ಸುದ್ದಿ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹಾಗಾದ್ರೆ ಈ ಪ್ರಕರಣ ವಿಚಾರಕ್ಕೆ ಈಗಾಗಲೇ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದ್ದಾರೆ ಸಿಎಂ ಇರಬಹುದು ಅಥವಾ ವಿರೋಧ ಪಕ್ಷ ನಾಯಕರು? ಯಾಕಂತ ಹೇಳಿದ್ರೆ ಸೀರಿಯಸ್ ಆಗ್ಲೇಬೇಕು. ಯಾಕಂದ್ರೆ ಅಲ್ಲಿನ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತಿ ಭಾವನೆಗೆ ಧಕ್ಕೆ ತರುವಂತ ವಿಚಾರ ಅಂತ ಹೇಳ್ಕೊಂಡು ಒಂದಿಷ್ಟು ಸಂಘಟನೆಗಳಿರ್ಬೋದು, ಅವರು ಒಂದ್ ಕಡೆಯಲ್ಲಿ ವಾದ ಮಾಡ್ತಾ ಹೋದ್ರು, ಇನ್ನೊಂದ್ ಕಡೆಯಲ್ಲಿ ಇನ್ನೊಂದಿಷ್ಟು ಜನ ವಾದ ಮಾಡ್ತಾ ಹೋದ್ರು. ಅರೆ ಹಾಗಾದ್ರೆ ಅಂತ ಕ್ಷೇತ್ರದಲ್ಲಿ ತಪ್ಪು ನಡೆಯಲ್ವಾ, ಅಧರ್ಮ ಆಗಿಲ್ವಾ ಅಂತ ಒಂದಿಷ್ಟು ಜನ ಮಂದಿ ಅದೇ ವಿಚಾರಕ್ಕೆ ವಾದ ಮಾಡ್ಕೊಂಡು ಹೋದ್ರು. ಬುರುಡೆ ತಗೊಂಡು ಬಂದ್ರು. ಬುರುಡೆ ವಿಚಾರದಲ್ಲಿ ಏನೆಲ್ಲ ಆಯ್ತು, ಇನ್ನೊಂದು ಯಾರೋ ಅನನ್ಯ ಭಟ್ಟ ಅಂತೆ, ಅದೇನೋ ಹುಟ್ಟೇ ಇಲ್ಲ, ಹೊಡೆದೇ ಇರೋಕೆ ಒಂದು ಮಗುಗೆ ಜೀವ ಕೊಟ್ಟಂಗ ಆಯ್ತು. ಕಟ್ಟುಕತೆ, ವಿಚಿತ್ರವಾದಂತ ಪ್ರಕರಣ. ಇಂಥದ್ದೆಲ್ಲ ಆಗತ್ತೆ, ಸಮಾಜದಲ್ಲಿ ಆಗತ್ತೆ. ಅದಕ್ಕೆಲ್ಲ ಸತ್ಯ ನಿದರ್ಶನ ಮೊನ್ನೆ ನಡೆದಿರುವಂತದ್ದು. ಆದ್ರೆ ಈಗ ಈ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಕೂಡ ಹೇಳಿದ್ವಿ, ಈ ಬುರುಡೆ ಪ್ರಕರಣ ಇದು ತಿರುವನ್ನ ಪಡೆದುಕೊಂಡು ಹೋಗೋದೇ, ಆಮೇಲೆ ಸರ್ಕಲ್ ಆಗೋದೇ ಅಲ್ಲಿ ಸೌಜನ್ಯಗೆ ಹೋಗಿ ಮುಟ್ಟುತ್ತೆ ಅಂತ. ಆದ್ರೆ ಈ ಲೆಕ್ಕದಲ್ಲಾದ್ರೂ ಸೌಜನ್ಯಗೆ ನ್ಯಾಯ ಸಿಗುತ್ತಾ? ಹಾಗಾದ್ರೆ ನಿಕೇಶ್ ನೋಡಿ, ಹೋಗಿ ಬಂದು ವಾಪಸ್ ಇದು ಎಲ್ಲೇ ತಿರುವು ಹಾಕಿದ್ರು ನಿಮಗೆ ವಾಪಸ್ ಬರೋದು ಸೌಜನ್ಯ ಸತ್ಯಕ್ಕೆ. ಸೌಜನ್ಯ ಒಂದು ರೀತಿಯಲ್ಲಿ ಸತ್ಯ, ಸೌಜನ್ಯ ಶಕ್ತಿ, ಸೌಜನ್ಯ ಮಹಾ ತಾಯಿ ಅನ್ನೋ ಲೆಕ್ಕಾಚಾರ ಇಲ್ಲಿ ನೋಡಿ. ಹೆಂಗೆ ಅಂದ್ರೆ, ನೀವು ಧರ್ಮಸ್ಥಳ ಪ್ರಕರಣ ತಗೊಳ್ಳಿ ಅಥವಾ ರಾಜ್ಯದಲ್ಲಿ ಯಾವುದೇ ಬೇರೆ ಕಡೆ ಅತ್ಯಾಚಾರ ಆಗ್ಲಿ, ಏನೇ ಆಗ್ಲಿ, ಜನ ಮಾತನಾಡೋದು ಸೌಜನ್ಯ. ಆದ್ರೆ ಬೇರೆ ಬೇರೆ ರಾಜ್ಯ, ಅಂದ್ರೆ ಬೇರೆ ಬೇರೆ ರಾಜ್ಯ ಇರಬಹುದು ಅಥವಾ ರಾಜ್ಯದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಹೌದು. ಆದ್ರೆ ಅಲ್ಲಿ ಆರೋಪಿಗಳು ಸಿಕ್ಕಾಕೊಳ್ತಾರೆ. ಇವತ್ತಲ್ಲ ಅಂತ ಹೇಳಿದ್ರು 5 ವರ್ಷ ಆದ್ರ ಮೇಲೆ ಆರೋಪಿಗಳು ಸಿಕ್ಕಾಕೊಂಡಿದ್ರು. ಆದ್ರೆ ಇಲ್ಲಿ ಆರೋಪಿಗಳು ಸಿಕ್ಕಾಕೊಂಡಿಲ್ಲ. ಅದಕ್ಕೋಸ್ಕರ ಅಂತಾನೆ, ಆ ಪ್ರಶ್ನೆಗೆ ಅಂತಾನೆ ಈ ಹಿಂದೆ ಒಂದು ನಿರ್ಧಾರವನ್ನ ಮಾಡಿತ್ತು ಯಾರು? ಕೋರ್ಟ್, ಸಿಬಿಐ ಕೋರ್ಟ್ ಒಂದು ಆದೇಶ ಹೊರಡಿಸಿತ್ತು. ಆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನೋಡ್ಬಿಡೋಣ. ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ಮಾಡಿದ್ದೇನು? ಹಾಗಾದ್ರೆ ತನಿಖಾಧಿಕಾರಿಗಳ ಲೋಪದ ಬಗ್ಗೆ ವಿಚಾರಣೆ ಯಾವಾಗ? ಸೌಜನ್ಯ ಕೇಸ್ ಕೆಡವುದವರಿಗೆ ಶುರುವಾಯಿತು ಢವಢವ. ಹೊಸ ಸಾಕ್ಷಿ, ಹೊಸ ದೂರು. ತನಿಖೆ ಮತ್ತೆ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ. ತನಿಖಾಧಿಕಾರಿಗಳ ಲೋಪದ ಬಗ್ಗೆ ವಿಚಾರಣೆ ಯಾವಾಗ ಅಂತ ನೋಡಿ. ನಿಕೇಶ್, ನಾನು ನಿನ್ನೆಷ್ಟೇ ಈ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಅಕ್ವಿಟಲ್ ಕಮಿಟಿ 2023ರಲ್ಲಿ ಸಿಬಿಐ ಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ನಿರಪರಾಧಿ ಅಂತ. ಈಗ ಹಾಗಾದ್ರೆ ಅಪರಾಧಿ ಯಾರು ಗೊತ್ತಿಲ್ಲ. ನಿರಪರಾಧಿ ಆಗಿದ್ದಕ್ಕೆ ಏನ್ ರೀಸನ್ನು? ಸಾಕ್ಷ್ಯಾಧಾರಗಳ ಕೊರತೆ. ಆ ಸಾಕ್ಷ್ಯಾಧಾರಗಳ ಕೊರತೆ ಯಾಕಾಯ್ತು, ಯಾರಿಂದ ಆಯ್ತು, ಹೇಗಾಯ್ತು ಅಂತ ಕಂಡುಹಿಡಿಯಕ್ಕಿರೋದೇ ಅಕ್ವಿಟಲ್ ಕಮಿಟಿ. ಇದನ್ನ 2014ರಲ್ಲಿ ಸುಪ್ರೀಂ ಕೋರ್ಟ್ ರಚನೆ ಮಾಡುತ್ತೆ. ಕಾರಣ ಈ ರೀತಿ ಯಾರು ಅಪರಾಧಿಗಳು ತಪ್ಪಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ, ಸಾಕ್ಷ್ಯನಾಶಗಳಾಗುವಂತ ಸಾಧ್ಯತೆ ಇರುತ್ತೆ, ನಿಜವಾದ ಅಪರಾಧಿಗಳು ತಪ್ಪಿಸಿಕೊಂಡು ನಿರಪರಾಧಿಗಳಿಗೆ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ. ಅದನ್ನ ಕಂಡುಹಿಡಿಯೋದಕ್ಕೆ ಏನು ಅಕ್ವಿಟಲ್ ಕಮಿಟಿ, ಹೇಗೆ ಇದನ್ನ ಕಂಡುಹಿಡಿಯಲಾಗುತ್ತೆ ಅಂದ್ರೆ ನಿಕೇಶ್, ಉದಾಹರಣೆಗೆ ಈಗ ನಾನು ಪೊಲೀಸ್ ಅಧಿಕಾರಿ, ನೀವು ವೈದ್ಯಾಧಿಕಾರಿ, ಎಲ್ಲ ಗೌರ್ಮೆಂಟ್, ಯಾವುದೇ ಒಂದು ಕೇಸ್ ಬರುತ್ತೆ ನಮ್ಮ ಹತ್ರ,
ಬಂದಾಗ ನೀವು ಅದಕ್ಕೆ ವೈದ್ಯಕೀಯ ಪರೀಕ್ಷೆ ಮಾಡ್ತೀರಿ, ನಾನು ಆ ಪ್ರಕರಣವನ್ನ ತನಿಖೆ ಮಾಡ್ತಾ ಇರ್ತೀನಿ. ನಾನು ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿಯೋ ಅಥವಾ ನನ್ನ ನೆಗ್ಲಿಜಿಯನ್ಸ್ ಇಂದನೋ ನನ್ನ ನಿರ್ಲಕ್ಷ್ಯತನದಿಂದನೋ ಅಥವಾ ನೀವು ಯಾವುದೋ ಪ್ರಭಾವಕ್ಕೆ ಒಳಗಾಗಿಯೋ, ಉದಾಹರಣೆಗೆ ಸೌಜನ್ಯಳ ವೆಜನಲ್ ಸ್ಯಾಂಪಲ್ಸ್, ಅದನ್ನ ನಾನು ಸ್ಟೇಷನ್ ಅಲ್ಲೇ ಇಟ್ಕೊಂಡು 12 ದಿನ ಅದನ್ನ ವೇಸ್ಟ್ ಮಾಡಿ ಅದಕ್ಕೆ ಏನು ಅದು ಇದು ತುಕ್ಕಿಡಿಯೋವರೆಗೂ, ಅದು ಫಂಗಸ್ ಬರೋವರೆಗೂ ಇಟ್ಕೋತೀನಿ. ಅದೇ ರೀತಿ ನೀವೇನ್ ಮಾಡ್ತೀರಾ, ಯಾರದೋ ಪ್ರಭಾವಕ್ಕೊಳಗಾಗಿ ರಿಪೋರ್ಟ್ ಅನ್ನ ತಪ್ಪು ಬರೀತೀರಾ. ಈ ರೀತಿ ಲೂಪ್ ಹೋಲ್ಸ್ ಗಳೇನಾದ್ರೂ ಆಗಿದ್ರೆ ಅಥವಾ ನಿಮ್ಮ ನಿರ್ಲಕ್ಷ್ಯದಿಂದ ನಿಮ್ಮ ಕೆಲಸದಲ್ಲಿ ನೀವೇನಾದ್ರೂ ನಿಮಗೆ ಕೆಲಸನೇ ಗೊತ್ತಿಲ್ಲ ಅಂತಂದ್ರೆ, ಆದ್ರೂ ವೈದ್ಯರಾಗಿರ್ತೀರಾ, ಕೆಲಸ ಗೊತ್ತಿಲ್ಲ ಅಂತಂದ್ರೆ, ಈ ರೀತಿ ಘಟನೆಗಳೇನಾದ್ರೂ ನಡೆದಿದ್ರೆ ಇದನ್ನ ಪತ್ತೆ ಹಚ್ಚೋದಕ್ಕೆ ಸುಪ್ರೀಂ ಕೋರ್ಟ್ 2014ರಲ್ಲಿ ಅಕ್ವಿಟಲ್ ಕಮಿಟಿ ಅಂದ್ರೆ ಕನ್ನಡದಲ್ಲಿ ಖುಲಾಸೆ ಸಮಿತಿ ಅಂತ ಹೇಳ್ತೀವಿ. ಈಗ ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಸಿಗ್ಲಿಲ್ಲ ಅಲ್ವಾ ಆರೋಪಿ, ಸಿಕ್ಕದೇ ಇದ್ದಾಗ ಯಾರು ಇಲ್ಲಿ ತನಿಖೆಯಲ್ಲಿ ತಪ್ಪು ಮಾಡಿರ್ತಾರೋ ಅವರೇ ಆರೋಪಿ ಅಂತ, ನಿಜವಾದ ತಪ್ಪಿತಸ್ಥರು ಅವರೇ. ಸೌಜನ್ಯ ಅತ್ಯಾಚಾರಕ್ಕಿಂತ ಮಾಡಿದವ್ರಕ್ಕಿಂತ ಅದನ್ನ ಮುಚ್ಚಾಕ್ದವರಿಗೆ ಅತಿ ದೊಡ್ಡ ಶಿಕ್ಷೆ, ಅಂತವರಿಗೆ ಅತಿ ದೊಡ್ಡ ಶಿಕ್ಷೆ ಕೊಡಬೇಕು ಅಂತೇಳಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಸಿಬಿಐ ಕೋರ್ಟ್ ಹೇಳಿದೆ. ಅದನ್ನ ಪಾಲಿಸಿಲ್ಲ ನಿಕೇಶ್. ನೋಡಿ ಏನ್ ಹೇಳ್ತೀರಾ ನೀವು ಇದಕ್ಕೆ? ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಅದ್ರ ಬಗ್ಗೆ ನೀವು ಅಭಿಪ್ರಾಯ ಹೇಳೋಕ್ಕೂ ಮುಂಚೆ, ನಿಮ್ ಕೈ ತಗೊಳಕ್ಕೂ ಮುಂಚೆ, 2023ರಲ್ಲಿ 24ರಲ್ಲಿ ಕಾಂಗ್ರೆಸ್ ಸರ್ಕಾರ 23ರಲ್ಲಿ 136 ತಗೊಂಡು ಗೆದ್ದಿದ್ದಾರೆ. 2024ರಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗಿರುತ್ತೆ. ಹರಿಶೇಖರನ್ ಅವರ ನೇತೃತ್ವದಲ್ಲಿ, ಪಿ ಹರಿಶೇಖರ್ ಅವರ ನೇತೃತ್ವದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗುತ್ತೆ. 2025ರಲ್ಲಿ ಒಂದು ಸಭೆನೂ ಕೂಡ ಆಗುತ್ತೆ. ಆದ್ರೆ ಇಷ್ಟ ದಿನ ಕಿತ್ ಗುಡ್ಡೆ ಹಾಕಿದ್ದೇನು, ಏನು ಮಾಡಿಲ್ಲ. ಏನಂತೀರಾ ನೀವೀಗ? ಅಲ್ಲ, ಅದೇ ಈಗ ಲೂಪ್ ಹೋಲ್ಗಳು ಏನಿದೆ ಅದನ್ನ ಕಂಡು ಹಿಡಿದು ಅವ್ರು ಯಾರು ಲೂಪ್ ಹೋಲ್ ಕಾರಣ ಆದ್ರೆ ಯಾರು, ಅಲ್ಲಿನ SI ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ SP ನ, ಅದಕ್ಕೆ ಯಾರು ಕಾರಣ ಆದ್ರೂ ಅವ್ರನ್ನ ಒದ್ದು ಒಳಗಡೆ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಸಾವು ಅಂತ ಹೇಳಿದ್ರೆ ಅವ್ರವ್ರ ಮನೆಯವ್ರಿಗೆ ಗೊತ್ತಿರುತ್ತೆ, ಒಂದು ಸಾವು ಆಗ್ಬೇಕು, ಆವಾಗ ಗೊತ್ತಾಗತ್ತೆ. ಅದು ಮಗಳಾಗ್ಲಿ, ತಾಯಿ ಆಗ್ಲಿ, ತಂದೆ ಆಗ್ಲಿ, ಕುಟುಂಬದವ್ರಿಗೆ ಯಾರೇ ಆಗ್ಲಿ, ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವ್ರು ಯಾರೋ ಹೋಗ್ಕೊಂಡು ಪ್ರತಿಭಟನೆ ಮಾಡೋದು ಅಥವಾ ಇನ್ನೇನೋ ಹೋಗ್ಕೊಂಡು ಅದನ್ನ ಮಾಡಿ ಇದನ್ನ ಮಾಡಿ ಹೇಳೋದಲ್ಲ. ನ್ಯಾಯ ಕೊಡ್ಬೇಕಾಗತ್ತೆ. ಎಲ್ರು ಮನುಷ್ಯರೇ, ಮನುಷ್ಯತ್ವ ಇರುವವ್ರೆ. ಯಾವ್ದೋ ರಾಜಕೀಯ ಲಾಭಕ್ಕೋ ಮತ್ತೊಂದು ಇನ್ನೊಂದು ಯಾವ್ದೋ ಪ್ರಭಾವ ಬಳಸಿ ಇನ್ನೊಂದೋ ಮಾಡುತ್ತಿದ್ರೆ ನಾಳೆನ್ ದಿವಸ ದೇವ್ರಂತನೊಬ್ಬನೇ ಇರ್ತಾನಲ್ವಾ, ಅವ್ನ್ ನೋಡ್ತಾನೆ. ಯಾಕಂತ ಹೇಳಿ ಸೌಜನ್ಯ ಪ್ರಕರಣದಲ್ಲಿ ಇದೇ ಆಗಿದ್ದು. ಎಷ್ಟು ವರ್ಷ ಆಯ್ತು ಸೌಜನ್ಯ ಪ್ರಕರಣ? ಇದಕ್ಕಿಂತ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಇಂಥದೇ ಪ್ರಕರಣ ಆಯ್ತು. ಆದ್ರೆ ಸೌಜನ್ಯ ಪ್ರಕರಣಕ್ಕೆ ಎಷ್ಟು ಸಿಕ್ಕಾಕೊಂಡ್ರು, ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ಅಷ್ಟೊಂದು ನ್ಯಾಯ ಒದಗಿಸುವಂತ ಕೆಲಸವನ್ನು ಒಂದಿಷ್ಟನ್ನ ಮಾಡಿದ್ರು. ನಾವು ಇಲ್ಲಿ ಮಾತ್ರ ತಮಿಳ್ನಾಡಲ್ಲಿ ಇಂಥದೇ ಪ್ರಕರಣ ಆಯ್ತು. ನಾವು ಅದ್ರ ಬಗ್ಗೆ ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ತಮಿಳ್ನಾಡಲ್ಲೂ ಸೇಮ್ ಟು ಸೇಮ್ ಅದೇ ತರ ಪ್ರಕರಣ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಇದೆ ಅಕ್ವಿಟಲ್ ಕಮಿಟಿ ಕೂಡ ರಚನೆ ಮಾಡಿ ಅದ್ರ ಬಗ್ಗೆ ಒಂದಿಷ್ಟು ಕಂಡುಹಿಡುವಂತ ಪ್ರಯತ್ನ ಕೂಡ ಮಾಡಿದ್ರು. ಹಾಗಾದ್ರೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಇದೇ ವಿಚಾರಕ್ಕೆ ಲಭ್ಯವಾಗ್ತಾ ಇದೆ.